ಸರ್, ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಇವತ್ತು ಮೀಟಿಂಗ್ ಕರೆದಿದ್ದರು. ನಾನು ದೂರು ಕೊಟ್ಟಿದ್ದೆ. ಯಾವುದಪ್ಪ ಅಂದರೆ ಕೃಷ್ಣಪ್ಪ ಅಂತ ಚಿನ್ನೂರು ಅದನ್ನು ಮಾರಿಕುಪ್ಪಂ ಗ್ರಾಮದ್ದು ಕೃಷ್ಣಪ್ಪ ಎಂಬರ ಮೇಲೆ ದೂರು ಕೊಟ್ಟಿದ್ದೆ. ಆ ದೂರು ಕೊಡೋ ಸಂದರ್ಭ ಏನಕ್ಕಪ್ಪ ಅಂತಂದರೆ 24ರಲ್ಲಿ ಒಬ್ಬ ಗೌಡ, ವೆಂಕಟೇಶ್ ಗೌಡ ಅಂತ ಹೇಳ್ಬಿಟ್ಟು ಅಟ್ರಾಸಿಟಿ ಕೇಸ್ ಮಾಡ್ತಾನೆ. ಅಟ್ರಾಸಿಟಿ ಕೇಸ್ ಮಾಡೋ ಸಂದರ್ಭದಲ್ಲಿ ನಾನು ಯಾಕೆ ಇವು ಅಟ್ರಾಸಿಟಿ ಕೇಸ್ ಮಾಡಿದ್ರು, ಅವರು ನಾಯ್ಡು ಅಲ್ಲ, ಇವರು ಗೌಡ್ರಲ್ಲ, ಹೆಂಗೆ ಅಟ್ರಾಸಿಟಿ ಕೇಸ್ ಬರ್ತದೆ ಅಂತ ನಾನು ಡೀಪಾಗಿ ದಾಖಲೆಗಳು ಪರಿಶೀಲನೆ ಮಾಡ್ಕೊಂಡು ಹೋದಾಗ ಗೊತ್ತಾಗ್ತದೆ ಇವರು ನಾಯಕ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅಂತ. ಈ ನಾಯಕ ಸರ್ಟಿಫಿಕೇಟ್ ಯಾವಾಗ ತಗೊತಾರೆ ಅಂದರೆ 2005ರಲ್ಲಿ ನಾಯಕ ಸರ್ಟಿಫಿಕೇಟ್ ತಗೊತಾರೆ. ಇವರು ಮೂಲತಃ 1949ರಿಂದ ಅವರು ನಾಯ್ಡು. ಈ ನಾಯ್ಡು ಅನ್ನೋ ಫೇಕ್ ಸರ್ಟಿಫಿಕೇಟು ನಾವು 2005ರಲ್ಲಿ ತಗೊಂಡಿದ್ದ ಇದ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟು ಜಿಲ್ಲಾಧಿಕಾರಿಗಳು ಇವತ್ತು ಮೀಟಿಂಗ್ ಕರೆದು ಇವತ್ತು ಇದು ಮಾಡಿದರು. ಇವತ್ತು ಹೇಳಿದ್ದಾರೆ ಕೂಲಂಕುಷವಾಗಿ ತಹಶೀಲ್ದಾರ್ಗೆ ರೆಫರ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ 2005ರಲ್ಲಿ ಜಾತಿ ಪ್ರಮಾಣ ಪತ್ರ ನಾಯಕ ಅಂತ ತೆಗೆದುಕೊಂಡವ್ರೆ, ಆ ಪತ್ರನ ವಜಾ ಮಾಡಿ ಕ್ರಿಮಿನಲ್ ಕೇಸ್ ಮಾಡಬೇಕು. ಮತ್ತು ಏನು ಸರ್ಕಾರಿ ಸವಲತ್ತುಗಳು ಪಡ್ಕೊಂಡವ್ರೆ ಕೃಷ್ಣಪ್ಪ ಎಂಬುವರು, ಅದನ್ನೆಲ್ಲ ಕೂಡ ಮುಟ್ಗೋಲು ಹಾಕ್ಕೊಬೇಕು, ನಾನು ಆದೇಶ ಮಾಡ್ತೀನಿ ಅಂತ ಗೈಡ್ಲೈನ್ ಕೊಟ್ಟಿದ್ದಾರೆ. ಒಬ್ಬ ತಹಶೀಲ್ದಾರರು ವರದಿ ಕೊಡಬೇಕಾದ ಸಂದರ್ಭದಲ್ಲಿ ಒಬ್ಬ DSPಗೆ ಹಾಕ್ತಾರೆ ವರದಿ ಕೊಡಬೇಕು ಅಂತ. ಅದು DSP ವರದಿ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಜಾತಿ ಪರಿಶೀಲನಾ ಸಭೆಯಲ್ಲಿ ಬಂದು ತಹಶೀಲ್ದಾರರು ವರದಿ ಕೊಡ್ತಾರೆ. ಆದರೆ ಫೇಕ್ ಸರ್ಟಿಫಿಕೇಟ್ ಕೊಡೋದು ತಹಶೀಲ್ದಾರರು. ಅವರು ಡಿಸೈಡ್ ತೊಗೋಬೇಕಂತ ನಾವು ಒಕ್ಕೂಟದಿಂದ ತೀರ್ಮಾನ ತೊಗೊಂಡಿದ್ವಿ. ಇವತ್ತು ಏನು ಸಭೆಯಲ್ಲಿ ಕೂಡ ಮಂಡಿಸಿದ್ದೀವಿ. ಕೃಷ್ಣಪ್ಪ ಮತ್ತು ಅವ್ರ ಕುಟುಂಬದ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಕ್ರಿಮಿನಲ್ ಕೇಸ್ ಆಗಿ ಅವ್ರು ಏನು ಸವಲತ್ತು ಪಡ್ಕೊಂಡವ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದಾರೆ ಆ ಮನುಷ್ಯ ST ಮೀಸಲಾತಿಯಲ್ಲಿ. ಅದನ್ನೆಲ್ಲ ಕೂಡ ಮುಟ್ಗೋಲು ಹಾಕ್ಕೊಬೇಕು, ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕಂತ ತೀರ್ಮಾನ.